ರಮೇಶ್ ಅಂತ ಹೇಳಿ ನನ್ನ ಹೆಸರು. ನಂದಿನಿ ರಮೇಶ್ ಅಂತ ನನ್ನ ಹೆಸರು. ಮಹಿಳಾ ಒಕ್ಕೂಟ ಜಿಲ್ಲಾ ಸಮಿತಿ ಸದಸ್ಯರು. ದಲಿತ ಸಂಘರ್ಷ ಸಮಿತಿ. ಸೆಪ್ಟೆಂಬರ್ 12 ಗುರುವಾರ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ದಲಿತ ಸಂಘರ್ಷ ಸಮಿತಿ ರಿಜಿಸ್ಟರ್ಡ್ ನಂಬರ್ 47/74/75 ರ ವತಿಯಿಂದ ರಾಜ್ಯ ಸಂಚಾಲಕರಾದ ಗುರುಮೂರ್ತಿಯವರ ನೇತೃತ್ವದಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಏಕಕಾಲದಲ್ಲಿ ಬೃಹತ್ ತಮಟೆ ಚಳುವಳಿಯನ್ನು ಆಯೋಜನೆಯನ್ನು ಮಾಡಿಕೊಂಡಿದ್ದೇವೆ. ಈ ಒಂದು ಚಳುವಳಿ ಪರಿಶಿಷ್ಟ ಜಾತಿ ಮತ್ತು ಉಪಜಾತಿಗಳ ಒಳ ಮೀಸಲಾತಿ ಕಲ್ಪಿಸಲು ಸಂವಿಧಾನಬದ್ಧವಾದ ಅಧಿಕಾರ ಇದೆ ಎಂದು ಸುಪ್ರೀಂ ಕೋರ್ಟ್ ಆದೇಶವನ್ನು ಹೊರಡಿಸಿದೆ. ಅದನ್ನು ಈ ರಾಜ್ಯ ಸರ್ಕಾರ ಕೂಡಲೇ ಅನುಷ್ಠಾನಗೊಳಿಸಬೇಕು ಅಂತ ಈ ಒಂದು ಪ್ರತಿಭಟನೆಯನ್ನು, ಒಂದು ಚಳುವಳಿಯನ್ನು ಹಮ್ಮಿಕೊಂಡಿದ್ದೇವೆ. ಜಿಲ್ಲೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ತಮಟೆ ಚಳುವಳಿಗಳನ್ನು ನಡೆಸುವ ಮೂಲಕ ಒಳ ಮೀಸಲಾತಿ ಹೋರಾಟವನ್ನು ನಡೆಸುತ್ತಿದ್ದು, ಈ ಒಂದು ಚಳುವಳಿಗೆ ದಲಿತ ಮುಖಂಡರುಗಳು ಮತ್ತು ಮಹಿಳಾ ಒಕ್ಕೂಟದ ಪದಾಧಿಕಾರಿಗಳು, ಸಂಚಾಲಕರುಗಳು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಮತ್ತು ಈ ಒಂದು ತಮಟೆ ಚಳುವಳಿಯನ್ನು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಏಕಕಾಲದಲ್ಲಿ ನೆರವೇರಿಸ್ತಾ ಇದ್ದೀವಿ. ಮತ್ತು ಇದು ಒಂದು ಆದೇಶ ಏನು ಬಂದಿತ್ತು ನಮಗೆ ರಾಜ್ಯ ಸರ್ಕಾರದಿಂದ ನಮಗೆ ಒಂದು ಸುಪ್ರೀಂ ಕೋರ್ಟ್ನಿಂದ ಏನು ಆದೇಶ ಬಂದಿತ್ತು, ಇದು ಒಂದು ನಮ್ಮ ದಲಿತ ಸಂಘರ್ಷ ಸಮಿತಿಯ ಒಂದು ಹೋರಾಟದ ಪ್ರತಿಫಲ. ಈ ಒಂದು ಹೋರಾಟವನ್ನು 30 ವರ್ಷದಿಂದ ಒಂದು ನಿರಂತರ ಹೋರಾಟದ ಒಂದು ಪ್ರತಿಫಲ ಒಂದು ಹೇಳ್ತೀವಿ. ಆಫೀಸ್ ಮುಂಭಾಗದಲ್ಲಿ ಆಯೋಜನೆಯನ್ನು ಮಾಡಿಕೊಂಡಿದ್ವಿ ಬೆಳಗ್ಗೆ 10 ಗಂಟೆಗೆ. ಹಾಗಾಗಿ ಎಲ್ಲ ಮಹಿಳೆಯರು ಮತ್ತು ಪದಾಧಿಕಾರಿಗಳು, ದೀನ ದಲಿತರು, ಮುಖಂಡರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಒಂದು ತಮಟೆ ಚಳುವಳಿಯನ್ನು ನೆರವೇರಿಸ ಅಂತ ಈ ಮೂಲಕ